problems. Yes, find the general solution of the following equations. Find the general solutions of the following equations. So ಇವತ್ತಿನ ಕ್ಲಾಸ್ ಹೇಳ್ತೀನಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಭಾಳ ಒಂದು 5-6 ಪ್ರಾಬ್ಲಮ್ಸ್ ಹೇಳ್ತೀನಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವತ್ತಿನ ನೆನಪಿಟ್ಟುಕೊಡ್ರಿ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ equations. So look at here, the first one. Continue number ಹಾಕೊಡ್ರಿ ನೀವು. First one. So cos 4x equal to cos of 2x. Look at here. So ನಾ ಹೇಳಿದ್ ಕೇಳ್ರಿ ಕರೆಕ್ಟ್ ಆಗಿ ಇಲ್ಲಿ. So as the last class we discussed the problems of the general solution using the standard values. So ಅಲ್ಲಿ ಏನು ಮಾಡಿದಿರಿ ನೀವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಯೂಸ್ ಮಾಡ್ಕೊಂಡು ಜನರಲ್ ಸೊಲ್ಯೂಷನ್ ಕಂಡುಹಿಡಿದಿರಿ. cos x is equal to 1/2, sin x equal to √3/2, these type of problems. So in today's class we discuss only for the transformation formula. ನೆನಪಿಟ್ಟುಕೊಂಡ್ಬಿಡ್ರಿ. And this type of problem ಈ ಟೈಪ್ ಕೊಟ್ಟಿರ್ತಾರೆ, find the general solution of cos 4x is equal to cos 2x. ಸೊ ಈ ಪ್ರಾಬ್ಲಮ್ ನಾನು ಎರಡು ವೇದಾಗ ಮಾಡ್ಬೋದು, ಎರಡು ವೇದಾಗ ಮಾಡ್ಬೋದು, ಹೌದಾ? ಸೊ ಅಂಡ್ ದಿಸ್ ಪ್ರಾಬ್ಲಮ್ ಇಸ್ ಗಿವನ್ ಬೈ 3 ಮಾರ್ಕ್ಸ್. ಈ ಪ್ರಾಬ್ಲಮ್ ನ 3 ಮಾರ್ಕ್ಸಿಗೂ ಕೊಡ್ಬೋದು, 5 ಮಾರ್ಕ್ಸಿಗೂ ಕೊಡ್ಬೋದು. ನೆನಪಿಟ್ಟುಕೊಳ್ಳಿ. ಸಪೋಸ್ 3 ಮಾರ್ಕ್ಸಿಗೆ ಕೊಟ್ರೆ ಏನ್ ಮಾಡ್ಬೇಕು? ಒಂದೇ ಪ್ರಾಬ್ಲಮ್ ಹೇಳ್ತೀನಿ, ಒಂದೇ ಪ್ರಾಬ್ಲಮು. ಅದನ್ನ ನೀವು 3 ಮಾರ್ಕ್ಸಿಗೆ ಕೊಟ್ರೆ ಏನ್ ಮಾಡ್ಬೇಕು, 5 ಮಾರ್ಕ್ಸಿಗೆ ಕೊಟ್ರೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಪ್ರಾಬ್ಲಮ್ ನೀವೇ ಕನ್ವರ್ಟ್ ಮಾಡ್ಕೋಬೇಕು. ಲುಕ್ ಅಟ್ ಹಿಯರ್. ಇಫ್ ಸಪೋಸ್ ಅಂಡ್ ದಿಸ್ ಪ್ರಾಬ್ಲಮ್ ಇಸ್ ಗಿವನ್ ಬೈ 3 ಮಾರ್ಕ್ಸ್ ಓನ್ಲಿ. 3 ಮಾರ್ಕ್ಸಿಗೆ ಕೊಟ್ರೆ ಏನ್ ಮಾಡ್ಬೇಕಂದ್ರೆ ನೋಡ್ರಿ, you apply the direct form. ಏನ್ರಿ? So cos x is equal to cos alpha. What do you mean by cos x is equal to cos alpha? Cos x is equal to cos alpha ಅಂದ್ರೆ what is the general solution? X is equal to 2n pi plus or minus alpha ಅಂತ ಬರೀತೀರಿ, ಹೌದಾ? ಹಲೋ, ಎಸ್, ಸ್ವಲ್ಪ ಇಂಪಾರ್ಟೆಂಟ್ ಐತಿ, ಕರೆಕ್ಟ್ ಆಗಿ ನೆನಪಿಟ್ಟುಕೊಡ್ರಪ್ಪ. and this problem find the general solution. ಇದೇ ಪ್ರಾಬ್ಲಮ್ ನಾನು ಎರಡು ವೇದಾಗ ಮಾಡಬಹುದು, ಒಂದು 3 ಮಾರ್ಕ್ಸಿಗೆ ಮಾಡಬಹುದು, ಇನ್ನೊಂದು 5 ಮಾರ್ಕ್ಸಿಗೂ ಮಾಡ್ಕೋಬಹುದು. 3 ಮಾರ್ಕ್ಸಿಗೆ ಅಂದ್ರೆ ಫಸ್ಟಿಗೆ 3 ಮಾರ್ಕ್ಸ್ ಪ್ರಾಬ್ಲಮ್ ಬರ್ಕೋ. ಸೊ cos x is equal to cos alpha ಆದಾಗ ಸೊ ಇಸ್ ದ ಫಾರ್ಮ್ ಆಫ್, ಸೊ cos x is equal to cos alpha. ಹಾಗಾದ್ರೆ x ಅಂದ್ರೆ ಏನ್ರಿ? 4x. alpha ಅಂದ್ರೆ ಏನ್ರಿ? 2x. ನೆನಪಿಟ್ಟುಕೊಡ್ರಿ. therefore ಹಾಗಾದ್ರೆ what is the general solution if cos x is equal to cos alpha ಆದಾಗ so x is equal to 2n pi plus or minus alpha ಅಂತ ಬರೀಬಹುದಲ್ಲ? ಅರ್ಥ ಆಯ್ತು ನಾ ಹೇಳತ್ತಿದ್ದ? ಸೊ cos x is equal to cos alpha. x ಅಂದ್ರೆ ಏನ್ರಿ? 4x. alpha ಅಂದ್ರೆ 2x. 4x is equal to 2n pi plus or minus 2x. so therefore x is equal to 2n pi plus or minus 2x whole divided by 4. So therefore x is equal to n pi plus or minus x. So ಇಷ್ಟು ಬರೆದ್ರೆ ಇದು ಏನ್ರಿ? ಇದು ಇಟ್ ಇಸ್ ಅ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. ನೆನಪಿಟ್ಟುಕೊಡ್ರಿ, ಮುಗೀತು ಸೊಲ್ಯೂಷನ್ ಇಲ್ಲೇ. ಅರ್ಥ ಆಯ್ತು ಪ್ರಾಬ್ಲಮ್ಮು? ಹಲೋ, ಹಾ. ಸೊ ಇದೇ ಪ್ರಾಬ್ಲಮ್ ಅನ್ನ ನಾನು 5 ಮಾರ್ಕ್ಸ್ನಾಗ ಹೆಂಗ್ ಬಿಡಿಸ್ಬೋದು ನೋಡ್ರಿ. ಇದನ್ನ ಬರ್ಕೊಡ್ರಿ ಫಸ್ಟ್. ಸರ್ ನೋ ತಿಳಿತಾ? ಓಕೆ. ಸೊ ನೋಡ್ರಿ, ನೆಕ್ಸ್ಟ್ ದ ಸೇಮ್ ಪ್ರಾಬ್ಲಮ್ ನಾವು 5 ಮಾರ್ಕ್ಸ್ನಾಗ ಬಿಡಿಸ್ಬೋದು. ಹೇಗ? ಸೊ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ. ದಿಸ್ ಇಸ್ ದ ಇಂಪಾರ್ಟೆಂಟ್. ಆಮೇಲೆ ನಾವು ಒಂದಿಷ್ಟು ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವೇ ಮಾಡ್ಬೇಕು ಅವನ್ನ. ನನಗೆ ಓನ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ರಿ, 3 ಮಾರ್ಕ್ಸ್ ಬೇಡ. ಎಲ್ಲಾನು 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ಕೋತವ್ರಿ, ನಿಮ್ಗೆ ಈಸಿ ಅರ್ಥ ಆಗುತ್ತೆ. 3 ಮಾರ್ಕ್ಸ್ ಇಟ್ಸ್ ಅ ಸಿಂಪಲ್ ಡೈರೆಕ್ಟ್ cos x is equal to cos alpha. ಸೊ ಇದನ್ನ ನಾನು and this same problem find the solution of, so ನಾ ಹಿಂಗ್ ಬರ್ಕೋಬಹುದಲ್ಲ, cos x 4x as the cos 4x minus cos 2x equal to 0. so this is transferred to LHS. is the 5 marks problem. so again apply the formula for cos a minus cos b. product formula ಏನ್ ಹೇಳ್ತ್ರಿ? cos a minus cos b ಅಂದ್ರೆ ಏನು? cos a minus cos b 2 into bracket of cos a minus cos b ಅಂದ್ರೆ 2 into bracket of minus 2 into bracket of cos a minus cos b formula ಐತ್ ನೋಡ್ರಿ. minus 2 into bracket of sin of a plus b by 2 sin of a plus b by 2 into sin of
ಎ ಮೈನಸ್ ಬಿ ಬೈ ಟು. ಈ ಫಾರ್ಮುಲಾ ಯಾರಿಗೆ ಗೊತ್ತಿಲ್ಲ ನಾ ಏನು ಮಾಡೋಕ್ಕಾಗಲ್ಲ, ನೆನಪಿಟ್ಕೊಂಡ್ಬಿಟ್ಟು. cos a minus cos b is equal to minus 2 into bracket of sin of a plus b by 2 into sin of a minus b by 2. So minus 2 into sin of 4x plus 2x andra 6x by 2. 6x by 2 equal to 3x. Next sin of 4x minus 2x ಅಂದ್ರೆ ಏನ್ರಿ 2x. 2x by 2 ಅಂದ್ರೆ ಏನ್ರಿ sin x equal to 0. ಕಂಡುಹಿಡಿದಿರ ಆಲ್ರೆಡಿ ಇದನ್ನ ಪ್ರಾಡಕ್ಟ್ ಫಾರ್ಮುಲಾ ಮಾಡಿದ್ರಲ್ಲ. the problems on using the some product formula or transformation formula. ನೆಕ್ಸ್ಟ್ ಏನ್ ಬಂತು ನಿನಗ minus 2 sin 3x into sin x equal to 0 ಅಂತ ಬಂತು. therefore ಹಾಗಾದ್ರೆ ಈ minus 2 ಈ ಕಡೆ ಹೋದ್ರೆ 0 by minus 2 ಅಂದ್ರೆ ಏನ್ರಿ 0. ಸೊ ಇದನ್ನ ಹೆಂಗ್ ಬರೀಬಹುದು ನಾನು sin 3x into sin x equal to 0. ಕ್ಲಿಯರ್. ಸೊ therefore ನೋಡು there are two solutions. ಯಾವ ಸೊಲ್ಯೂಷನ್? ಒಂದು sin 3x equal to 0, ಇನ್ನೊಂದು sin x equal to 0. ಸೊ sin 3x equal to 0 ಆದಾಗ what is the solution? 3x equal to n pi. ಹಾಗಾದ್ರೆ x equal to n pi by 3. ಹಾಗಾದ್ರೆ cos x is equal to 0 ಆದಾಗ and x is equal to n pi. There are two solutions. This is 5 marks problem. Hello. ತಿಳಿದ ಪ್ರಾಬ್ಲಮು? ಹಲೋ. ವಾಯ್ಸ್ ಕ್ಲಿಯರ್ ಅದ ಇಲ್ರಿ? ಎಷ್ಟು ಜನ ಅಟೆಂಡ್ ಆಗ್ಯಾರ ನೋಡು. ಹದಿನಾರು. ಹೇಳಪ್ಪ ತಮ್ಮ. ಪ್ರಾಬ್ಲಮ್ ತಿಳಿತಾ ಇದು 5 ಮಾರ್ಕ್ಸ್ ಪ್ರಾಬ್ಲಮು. cos 4x is equal to cos 2x. ಸೊ ಯೂಸಿಂಗ್ ಟ್ರಾನ್ಸ್ಫಾರ್ಮೇಶನ್ ಇನ್ನೊಂದ್ಸಲ ಹೇಳ್ತೀನಿ, ಚಂದಾಗಿ ನೋಡ್ಕೊತ ಹೋಗು. ನೆಕ್ಸ್ಟ್ ಒಂದು 5 ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಬಿಡ್ತೀನಿ, ನೀನ ಮಾಡ್ಬೇಕು ಅವನು ಅಷ್ಟು. ಎಸ್ ಆರ್ ನೋ? ಇವತ್ತು ಲಾಸ್ಟ್ ಕ್ಲಾಸ್ ಇದು ಆಸ್ ದ ಜನರಲ್ ಸೊಲ್ಯೂಷನ್. ಒಂದು 5 ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತೀನಿ, ನೆಕ್ಸ್ಟ್ ನೀನೇ ಮಾಡೋದು. ಇದೊಂದು ಪ್ರಾಬ್ಲಮ್ ನೀಟಾಗಿ ತಿಳ್ಕೊ. ಸೊ cos 4x is equal to cos 2x. ಸೊ ಫಸ್ಟ್ ಆಫ್ ಆಲ್ ಇಟ್ ಇಸ್ ದ 5 ಮಾರ್ಕ್ಸ್ ಪ್ರಾಬ್ಲಮ್. ನೀ ನೆಕ್ಸ್ಟ್ ಹೋಮ್ವರ್ಕ್ ಕೊಟ್ಟಿದ್ದು 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ಬೇಕು ಯೂಸಿಂಗ್ ದ ಟ್ರಾನ್ಸ್ಫಾರ್ಮೇಶನ್. So cos 4x minus cos 2x equal to 0 using the formula for cos a minus cos b. So cos a minus cos b ಅಂದ್ರೆ minus 2 into bracket of sin of a plus b by 2 into sin of a minus b by 2. So minus 2 into bracket of sin of 4x plus 2x by 2 into sin of 4x minus 2x by 2. So minus 2 into sin of 4x plus 2 by 2 is sin 3x into sin of x equal to 0. So ಈ minus 2 ಆ ಕಡೆ ಹೋದ್ರೆ 0 by minus 2 ಅಂದ್ರೆ 0. So therefore there are two solutions. ಒಂದು sin 3x equal to 0, ಇನ್ನೊಂದು sin x equal to 0. sin 3x equal to 0 ಇದ್ದಾಗ therefore the solution is 3x equal to n pi, x equal to n pi by 3. sin x equal to 0 ಆದಾಗ x is equal to ಏನ್ರಿ n pi. ಎನಿ ಡೌಟ್? ಏನಾದರೂ ಡೌಟ್ ಐತಿ ಈ ಪ್ರಾಬ್ಲಮ್ದಾಗ ನಿಮ್ಗ? ಹಲೋ? ನೋ. ರೈಟ್ ಆನ್ ನೆಕ್ಸ್ಟ್. ಓಕೆ, ಒಂದಿಷ್ಟು ಹೋಮ್ವರ್ಕ್ ಬರ್ಕೊಂಡ್ಬಿಡು ಈ ಟೈಪ್ ಪ್ರಾಬ್ಲಮ್ದಾಗ, ಬರ್ದು ಬಿಡು ನೀನೆ. ಸೊ sin 3 theta equal to sin theta. So cos 5 theta equal to cos 3 theta. You ನಾಲ್ಕು ಪ್ರಾಬ್ಲಮ್ ಮಾಡ್ರಿ. ಸೇಮ್ ಯೂಸಿಂಗ್ ದ ಫಾರ್ಮುಲೆ ಫಾರ್ ಒಂದು ಇಲ್ಲಿ ಇದೊಂದು ಪ್ರಾಬ್ಲಮ್ ಬರ್ಕೊಡ್ರಿ. ಸೊ ಇದು ಮೈನಸ್ ತಗೊಳ್ರಿ, ಪ್ಲಸ್ ಬೇಡ, ಎಲ್ಲಾನು ಮೈನಸ್ ಆಗ್ತಾವ. ಸೊ ಎರಡು ಮೈನಸ್ ಮಾಡ್ಕೊಂಡ್ಬಿಡ್ರಿ. ಅರ್ಥ ಆಯ್ತು ಪ್ರಾಬ್ಲಮ್? ಕಾಸ್ 3 theta, ಸಾರಿ ಫಸ್ಟ್ ಒನ್ sin 3 theta equal to sin theta ಅಂದ್ರೆ sin 3 theta minus sin theta. Apply the formula for sin a minus sin b. Second formula cos 5 theta minus cos 3 theta equal to 0, cos a minus cos b. Next sin 7 theta equal to minus sin 5 theta ಅಂದ್ರೆ sin a plus sin b, cos a plus cos b. ಮಾಡ್ತೀರಿ? ಎಸ್, ರೈಟ್ ಆನ್ ನೆಕ್ಸ್ಟ್ ಪ್ರಾಬ್ಲಮ್. ಇವು 4 ಪ್ರಾಬ್ಲಮ್ ನೀವು ಮಾಡ್ಕೊಡ್ರಿ, ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಡ್ರಿ. ವಾಯ್ಸ್ ಟ್ರಕ್ ಆಗ್ತಾ ಇದೆ ನೋಡು.
ಏನಾಯ್ತಾ? ಹಲೋ, ಇಸ್ ಇಟ್ ಕ್ಲಿಯರ್? ಯಾರ್ದು ವಾಯ್ಸ್ ಸ್ಟ್ರಕ್ ಆಗತ್ತ ನೋಡ್ರಿ. ಎಸ್, ಸಾಲ್ವ್ ದ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಇಕ್ವೇಶನ್. Find the general solution of the equation. Find the general solution of the equation. Write down the equation. Sin 2x plus cos x equal to 0. Sin 2x plus cos x equal to 0. So nodri, as the last type of problems using the transformation formula, then you get the solutions. ಹೌದಾ? ಬಟ್ ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಅದ ನೋಡ್ರಿ, ಸ್ವಲ್ಪ ಜಲ್ದಿ ಬರ್ಕೊಡ್ರಿ, ಇವತ್ತು ಮುಗಿಸೋಣ ಇದನ್ನ. ಆಯ್ತು, ಮುಗೀತು. ಇನ್ನೊಂದು 2-3 ಪ್ರಾಬ್ಲಮ್ ಆದ್ರ. ಸೊ sin 2x plus sin x equal to 0 using what do you mean by 2x? 2x is the multiple angle. ಹೌದಾ? 2x is the multiple angle, therefore equal to using the formula for. ಹಾಗಾದ್ರೆ what is the formula for sin 2x in terms of sin or cos? ಒಂದು ಫಾರ್ಮುಲಾ ಐತೆ ನೋಡ್ರಿ, sin 2x ಅಂದ್ರ ಯಾವ್ದ್ರಿ? 2 sin x into cos x plus again cos x equal to 0. ಕ್ಲಿಯರ್? ಸಿಂಪಲ್ ಅದ. ಸೊ ಇವೆಲ್ಲ ಇವತ್ತು ಏನದಾವಲ್ರಿ, ಎಲ್ಲಾನು ಆಲ್ ದ ಫಾರ್ಮುಲಾ ಎಲ್ಲಾನು 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಇವು, 5 ಮಾರ್ಕ್ಸ್ ಪ್ರಾಬ್ಲಮ್ಸ್. ಸೊ 2 sin x into cos x plus cos x equal to 0. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಟೇಕ್ ದ ಕಾಮನ್ ಆಫ್ ಬೋತ್ ಟರ್ಮ್ಸ್ ಆಫ್ cos x is take common remaining. ಸೊ 2 sin x plus 1 equal to 0. ಹಾಗಾದ್ರೆ ದೇರ್ ಆರ್ 2 ಸೊಲ್ಯೂಷನ್ಸ್, 2 ಸೊಲ್ಯೂಷನ್ಸ್ ಸಿಕ್ಕು. ಒಂದು cos x equal to 0, ಇನ್ನೊಂದು 2 sin x plus 1 equal to 0. ಹೋಯ್ತು. ಹಾಗಾದ್ರೆ cos x equal to 0 ಆದಾಗ what do you mean by x? x is equal to ಏನ್ರಿ? x is equal to ಏನೇ? x is equal to ಏನೈತೆ? cos x equal to 0 ಆದಾಗ ಹಲೋ, cos x equal to 0, cos x equal to 0, then what do you mean by x? 2n plus 1 into pi by 2 ಏನಿದೆ ನೋಡ್ರಿ. cos x equal to 0 ಆದಾಗ what do you mean by x? x is equal to ಏನ್ರಿ? ಹಲೋ, ಅವು ಓದ್ಬೇಕಲೇ, ಅವನ್ನ ಹುಟ್ಟು ಓದ್ಬೇಕು. ಅವನ್ನ ನಿನಗೆ ಸೊಲ್ಯೂಷನ್ ಗೊತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಫಾರ್ಮುಲಾ ಓದ್ಲಿಲ್ಲ ಅಂದ್ರೆ ಬಿಟ್ಬಿಡು ಅಲ್ಲಿಗೆ. So cos x equal to 0 ಆದಾಗ x is equal to 2n plus 1 into pi by 2. Another solution, ಇನ್ನೊಂದು ಸೊಲ್ಯೂಷನ್ ಐತೆ ನೋಡ್ರಿ ಇಲ್ಲಿ. ಯಾವುದು? 2 sin x plus 1 equal to 0. ಸೊ ಇದು ನಾನು ಹೆಂಗ್ ಬರಿಬಹುದು? 2 sin x equal to minus 1. So sin x is equal to minus 1 by 2. ಹಾಗಾದ್ರೆ ಹೇಳಿದ್ದೀನಿ ನಾನು ಏನ್ ಮಾಡಬೇಕು? sin x is equal to minus 1 by 2 ಅಂದ್ರೆ minus sin pi by 6 pi by 3 sin 30 equal to 1 by 2 ಅಂದ್ರೆ pi by 6. So this term can be written as sin x is equal to minus sin theta ಅಂದ್ರೆ ಏನ್ರಿ? sin of minus theta. So ಹಾಗಾದ್ರೆ sin x is equal to sin alpha, therefore x is equal to, then the solution of x is equal to n pi plus minus 1 raised to n into alpha. So this is the solution. There are 2 solutions. 5 marks problem. I repeat again, using the multiple angle sin 2x plus cos x equal to 0, it is the equation of equation, then using this equation find the solution. So sin 2x andre endri 2 sin x plus cos x, as 2 sin x into cos x plus cos x equal to 0. Take the common of cos x, remaining 2 sin x plus 1 equal to 0. There are 2 solutions is there. So first one, cos x equal to 0 adaga x is equal to 2 as the 2n plus 1 into pi by 2. Another one, 2 sin x plus 1 equal to 0. So therefore sin x is equal to minus, as the minus sin pi by 6 ಬರ್ತಂದ್ರೆ sin of minus theta is become minus sin theta. ಹೇಳಿದೀನಿ ಈ ಪ್ರಾಬ್ಲಮ್ ನಿಮಗೆ ಆಲ್ರೆಡಿ. So therefore sin x is equal to sin alpha, x is equal to n pi plus minus 1 raised to n into alpha, alpha ಅಂದ್ರೆ minus pi by 6. ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡ್ರಪ್ಪ. ಏನ್ ಡೌಟ್ ಇಲ್ಲ? ತಿಳಿದ ಪ್ರಾಬ್ಲಮ್? ಎಸ್, ರೈಟ್ ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ನೆಕ್ಸ್ಟ್ cos 2 theta plus
cos theta equal to 1. Same problem. Using as the multiple angle, so cos 2 theta plus cos theta equal to 1. So nodri correct agi cos 2 theta plus cos theta as the last problem sin 2 theta plus sin theta equal to 1 antittu. So ಏನು ಮಾಡಿದ್ರೆ sorry plus cos theta equal to 1 using the sin 2 theta equal to 2 sin theta into cos theta, then take the cos theta common. ಹಾಗಾದ್ರೆ ಇಲ್ಲಿ cos 2 theta ಒಳಗೆ 4 ಫಾರ್ಮುಲಾ ಬರ್ತಾವೆ ನಿನಗೆ. ಒಂದು cos square theta minus sin square, ಇನ್ನೊಂದು 2 cos square minus 1, another one 1 minus 2 sin square, last one tan square. ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನೋಡ್ರಿ. ಇಲ್ಲೇನಾದ್ರೆ ಫಂಕ್ಷನ್ cos theta ಐತಿ. ಸೊ cos theta ಅಂದ್ರೆ ಇನ್ ಟರ್ಮ್ಸ್ ಆಫ್ ಓನ್ಲಿ cos theta ಫಾರ್ಮುಲಾ ಯೂಸ್ ಮಾಡ್ಬೇಕು. ನೆನಪಿಟ್ಕೊಳ್ಳಿ. ಇಫ್ ಸಪೋಸ್ ಇಲ್ಲಿ ನಿನಗ sin theta ಕೊಟ್ಟಿದ್ದೆ ಅಂತ ತಿಳ್ಕೊ, ಅರ್ಥ ಮಾಡ್ಕೋ, ಎರಡು ಬಿಡಿಸ್ಬೋದು. sin theta ಕೊಟ್ಟಿದ್ರೆ ಇನ್ ಟರ್ಮ್ಸ್ ಆಫ್ sin. ಸಪೋಸ್ ಇಲ್ಲಿ ಕೊಟ್ಟಿದ್ದೆ ನಾನು cos theta ಕೊಟ್ಟಿನಿ ಇನ್ ಟರ್ಮ್ಸ್ ಆಫ್ ಓನ್ಲಿ cos. ವಾಟ್ ಇಸ್ ದ ಫಾರ್ಮುಲಾ ಫಾರ್ 2 cos 2 theta? ಎಷ್ಟು ಫಾರ್ಮುಲಾ ಬರ್ತಾವ? 4. ಅದರ ಇನ್ ಟರ್ಮ್ಸ್ ಆಫ್ cos ಒಂದು ಫಾರ್ಮುಲಾ ಐತಿ, ಯಾವುದು? 2 cos square theta minus 1 remaining plus cos theta equal to 1. ತಿಳಿತಾ? ನೆಕ್ಸ್ಟ್ ಹಾಗಾದ್ರೆ 2 cos square theta plus cos square theta ಅಂದ್ರೆ ಏನ್ರಿ? ಸಾರಿ, ಸೊ 2 cos cube theta ಇಲ್ಲದೆ ನೋಡು, 2 cos square theta into ಸಾರಿ ಪ್ಲಸ್ ಅಲ್ಲ, ಇಟ್ ಈಸ್ ದ ಬಿಟ್ಬಿಡು, ಬರಲ್ಲ ಟರ್ಮ್ಸ್ ಆರ್ ಓಕೆ ನೋಡು. So therefore, as the 2 cos square theta plus cos square theta, as the 2 cos square theta plus cos theta ಇಲ್ಲೇ ಇಟ್ಕೋ, ಈ -1 ಆ ಕಡೆ ಹೋದ್ರೆ ಏನಾಗುತ್ತೆ? 1 plus 1 ಆಗುತ್ತಲ್ಲ. So next, so there is the important problem, 2 cos square theta plus cos theta equal to 2 ಅಂತ ಬರೀಬಹುದಲ್ಲ? Yes or no? Hello? Yes. So then cos theta is take common, cos theta ಹೊರಗಡೆ ಇಟ್ಕೋ. So cos theta ಹೊರಗಡೆ ಇಟ್ಕೊಂಡ್ರೆ ಏನಾಯ್ತು ನಿಮಗೆ ಇಲ್ಲಿ? 2 cos theta plus 1 equal to 2 ಅಂತ ಬರೀಬಹುದಾ? ಹೌದಾ? Therefore, how many solutions is there? ಎಷ್ಟು ಸೊಲ್ಯೂಷನ್ಸ್ ಅದಾವ ನಿಮಗೆ ಇಲ್ಲಿ? 2 ಸೊಲ್ಯೂಷನ್ಸ್ ಅದಾವ. ಒಂದು cos theta equal to 2 ಒಂದು, another one 2 cos theta plus 1 equal to 2 ಒಂದು. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ cos theta equal to 2, cos theta equal to 2 ಒಳಗೆ ಯಾವ್ದಾದ್ರು ಫಾರ್ಮುಲಾ ಆಯ್ತನೋ 2 ಅನ್ನೋದು ಇನ್ ಟರ್ಮ್ಸ್ ಆಫ್ cos ಸ್ಟ್ಯಾಂಡರ್ಡ್ ವ್ಯಾಲ್ಯೂ? ಹಲೋ, ನೋ. ಅಂದ್ರೆ therefore cos theta equal to 2 it's not have a standard value, therefore and the cos theta equal to 2 ಒಳಗೆ ನಿನಗೆ ಏನು ಬರಲ್ಲ, there are no solutions. ತಿಳಿತು ಪ್ರಾಬ್ಲಮ್? ನಿನಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದ್ರೆ ಅಷ್ಟೇ, ಇಲ್ಲ ಅಂತಂದ್ರೆ there are no solutions. ಇಲ್ಲಿ ಏನು ಬರಲ್ಲ ನಿನಗ? ಸೊಲ್ಯೂಷನ್ಸ್ ಬರಲ್ಲ. ಸೊ therefore as theta have no solutions. ಸೊ ಇದೆಲ್ಲಿ ಇದಕ್ಕಷ್ಟೇ. ನೆಕ್ಸ್ಟ್ ಸೆಕೆಂಡ್ ಒನ್ ಐತಿ ಬರ್ರಿ, ಏನಾದ್ರು ಒನ್ ಯಾವುದು? 2 cos theta plus 1 equal to 2 ಅಂದ್ರ, ಸೊ 2 cos theta equal to 2 minus 1. ಸೊ therefore 2 cos theta equal to 2 minus 1 ಅಂದ್ರೆ ಏನ್ರಿ? 1. ಸೊ cos theta equal to 1 by 2. ಹಾಗಾದ್ರೆ ಈ ಸೊಲ್ಯೂಷನ್ ಸಿಗುತ್ತವಲ್ಲ? अगर cos theta equal to 1 by 2 अंद्रा, so cos theta equal to 1 by 2 can be written as cos of pi by 3. Therefore, हागाದ್ರೆ what do you mean by theta? Theta equal to 2n pi plus or minus pi by 3. So this is the solution. ತಿಳಿದ ಪ್ರಾಬ್ಲಮ್ ಬರ್ಕೊಡ್ರಿ. ಸೊ ಅಲ್ಲಿ ಸೈನ್ ಥೀಟಾ ಬಂದ್ರೆ ಏನ್ ಮಾಡಬೇಕು, ಕಾಸ್ ಥೀಟಾ ಬಂದ್ರೆ ಏನ್ ಮಾಡಬೇಕು ಗೊತ್ತಿರಬೇಕು. ಇಲ್ಲಿ ಸೈನ್ ಥೀಟಾ ಬಂದ್ರೆ 1 minus 2 sin square theta ಫಾರ್ಮುಲಾ ಯೂಸ್ ಮಾಡ್ತೀರಿ. ಕಾಸ್ ಥೀಟಾ ಬಂದೈತಿ, ಸೊ 2 cos square theta minus 1. ಯಾರ್ರಿ ಅವರು? ತಿಳಿದ ಪ್ರಾಬ್ಲಮ್?
Yes or no? Okay, write down next problem. ಸ್ವಲ್ಪ ಜಲ್ದಿ ಬರ್ಕೊಡ್ರಿ, ಇನ್ನ 3 ಪ್ರಾಬ್ಲಮ್ ಅದಾವು. ಇವು 3 ಭಾಳ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಏನು 3 ಹೇಳ್ತೀನಲ್ಲ, ಸೊ ಇವು ಇಂಪಾರ್ಟೆಂಟೇ. ಬರ್ಕೊಡಪ್ಪ. Tan theta, again solve the following equation. Tan theta plus tan 2 theta, tan theta plus tan 2 theta plus, so tan theta into tan 2 theta equal to 1. Tan theta plus tan 2 theta plus tan theta into tan 2 theta equal to 1. सब जल्दी नोड्री प्रॉब्लम, सब ಬೇಗ. So tan theta plus tan 2 theta plus tan theta into tan 2 theta equal to 1. So as this problem is convert into tan of a plus b form na convert ಮಾಡಬೇಕು. What is the tan of a plus b? Tan a plus tan b divided by 1 minus tan a into tan b. So ನಾ ಇದನ್ನ ಹಿಂಗೆ ಬರ್ಕೋಬಹುದಾ? Tan theta plus tan 2 theta equal to, and this transfer to RHS side 1 minus tan theta into tan 2 theta ಬರಿಬಹುದಲ್ಲ? So ಈ plus tan theta tan 2 ಆ ಕಡೆ ಹೋದ್ರೆ 1 minus tan theta into tan 2 theta. So therefore, so tan theta plus tan 2 theta, so this whole term is divided by and taken the RHS side, sorry LHS side, ಅವಾಗ 1 minus tan theta into tan 2 theta equal to 1 ಆಗುತ್ತೆ. ಹೌದ್ರಿ? Yes. So therefore tan theta plus tan 2 theta plus tan theta into tan 2 theta equal to 1. Therefore 1 minus ಅದರ tan theta into tan 2 theta RHS side ಹೋಗಿದ್ರೆ ಏನಾಯ್ತು? 1 minus tan theta into tan 2 theta ಆಯ್ತು. Because of what is the intention? The whole term can be converted into tan of a plus b. ಈಗ ಕನ್ವರ್ಟ್ ಆಯ್ತಲ್ಲ, tan a plus tan b, tan a plus tan b divided by 1 minus tan a into tan b. What do you mean by tan a into tan b ಅಂದ್ರೆ? So tan a plus tan b divided by 1 minus tan a into tan b ಅಂದ್ರೆ ಏನ್ರಿ? Tan of a plus b equal to 1. ಮುಗಿತ್ ಪ್ರಾಬ್ಲಮ್. ಹಾಗಾದ್ರೆ tan of theta plus 2 theta ಅಂದ್ರೆ ಏನು? Tan of 3 theta equal to 1. ಹಾಗಾದ್ರೆ tan of 3 theta equal to, what do you mean by 1? 1 can be written as tan of pi by 4 ಅಲ್ಲ? Yes or no? Okay. ನೆಕ್ಸ್ಟ್ ಹಾಗಾದ್ರೆ tan 3 theta equal to tan pi by 4 ಅಂದ್ರೆ ಸೊಲ್ಯೂಷನ್. ಹಾಗಾದ್ರೆ ಸೊಲ್ಯೂಷನ್ ಏನು? 3 theta equal to n pi plus or minus pi by 4. So 3 theta equal to, take the LCM, 4 is the LCM andra 4n pi plus or minus 4. Therefore finally theta equal to 4n pi plus or minus pi whole divided by 12. Three problem. So I repeat again. So tan theta plus tan 2 theta plus tan theta into tan 2 theta equal to 1. So therefore the whole function is converted into tan of a plus b. ಅದಕ್ಕೆ ಏನು ಮಾಡ್ತೀನಿ ನಾನು? 1 minus tan theta into tan 2 theta ಬರ್ಕೋತೀನಿ. ನೆಕ್ಸ್ಟ್ ಅದನ್ನು ಡಿವೈಡೆಡ್ ಬೈ ತೊಗೊಂಡ್ಬಿಡ್ರಿ. ಅವಾಗ ಏನಾಗುತ್ತೆ ಅಂದ್ರೆ tan of a plus b ಸಿಗುತ್ತೆ. tan of theta plus 2 theta ಅಂದ್ರೆ tan of 3 theta equal to 1. Therefore tan 3 theta equal to tan pi by 4. Apply tan x is equal to tan alpha. So ಹಾಗಾದ್ರೆ 3 theta equal to n pi plus or minus alpha. Clear? Hello? Okay. ಬರ್ಕೊಂಡ್ರಿ? 5 marks ಪ್ರಾಬ್ಲಮ್ ಇವೆಲ್ಲ ಬರ್ಕೊಡ್ರಿ. ಇಟ್ಸ್ ಕಂಪ್ಲೀಟೆಡ್. ಓಕೆ, ರೈಟ್ ಆನ್ ನೆಕ್ಸ್ಟ್ ಪ್ರಾಬ್ಲಮ್. tan theta plus tan 2 theta plus tan 3 theta ಸೇಮ್ ಪ್ರಾಬ್ಲಮ್, ಸ್ವಲ್ಪ ಚೇಂಜ್ ಐತೆ ಅಷ್ಟೇ. ಎರಡು ಒಂದೇ ಪ್ರಾಬ್ಲಮ್ ನೋಡ್ರಿ. tan theta plus tan 2 theta plus tan 3 theta equal to, so tan theta into tan 2 theta into tan 3 theta. So ಎರಡು ಒಂದೇ ಪ್ರಾಬ್ಲಮ್ ಬಟ್ ಸ್ವಲ್ಪ ಚೇಂಜ್ ಆಗುತ್ತೆ, ನೋಡ್ಕೊಡ್ರಿ. Again rearrange the functions is convert into the form of tan of a plus b. ಇದನ್ನು tan of a plus b ಫಾರ್ಮ್ ನಾಗ ಕನ್ವರ್ಟ್ ಮಾಡಬೇಕು. ಕರೆಕ್ಟ್ ಆಗಿ ನೋಡ್ರಿ. tan of a plus b ಅಂದ್ರೆ ಏನ್ರಿ? tan a plus tan b divided by 1 minus tan a into tan b.
ಇಲ್ಲಿ ಏನದ ನಿಮಗೆ tan θ ಪ್ಲಸ್ tan 2 θ ಪ್ಲಸ್ tan 3 ಆ ಕಡೆ ಸೇಮ್ ಫಂಕ್ಷನ್ ಇಸ್ ದ ಮಲ್ಟಿಪ್ಲೈ ಟರ್ಮ್. ಸೊ ನಾ ಇದನ್ನ ಹಿಂಗೆ ಬರ್ಕೋತೀನಿ ನೋಡಿ ಫಸ್ಟ್. ಸೊ tan θ ಸಿಂಪಲ್ ಅದ tan 2 θ ಈಕ್ವಲ್ ಟು ಆ್ಯಂಡ್ ದಿಸ್ ಟ್ರಾನ್ಸ್ಫರ್ ಟು RHS tan 3 θ ಆ ಕಡೆ ಒಯ್ದು ಬಿಡ್ತೀನಿ ನಾನು. ಸೊ ಅವಾಗ ಏನಾಗುತ್ತಾ tan θ ಇಂಟು tan 2 θ ಇಂಟು tan 3 θ ಮೈನಸ್ tan 3 θ. ಕ್ಲಿಯರ್? ನೆಕ್ಸ್ಟ್ ಸೊ tan θ ಪ್ಲಸ್ tan 2 θ equal to take the common. what is the common term? ಎರಡು ಕಡೆ ಕಾಮನ್ ಯಾವ್ದು ಅದಾವ್ರಿ? tan 3 θ ಕಾಮನ್ ಅದಾವಲ್ಲ, ಹಾಗಾದ್ರೆ ನಾ ಇದನ್ನ ಹೆಂಗ್ ಬರೀಬಹುದು? tan θ ಇಂಟು tan 2 θ ಮೈನಸ್ 1. ಸೊ ನೆನಪಿಟ್ಟುಕೊಡ್ರಿ, what is the formula for tan of a plus b? ಕರೆಕ್ಟ್ ಆಗಿ ನೋಡ್ಬೇಕಿಲ್ಲ. tan a ಪ್ಲಸ್ tan b ಡಿವೈಡೆಡ್ ಬೈ 1 ಮೈನಸ್ tan a ಇಂಟು tan b. ಇಲ್ಲೊಂದು ಟರ್ಮ್ ಬಂತು ನಿನಗ tan a ಮೈನಸ್ tan b ಮೈನಸ್ 1 ಬಂತು. ಇದನ್ನ ಏನ್ ಮಾಡ್ಕೋತೀವಿ, ಎರಡು ಮೈನಸ್ ಹೊರಗೆ ತಕೊಂಡ್ಬಿಡು. ಮೈನಸ್ ಹೊರಗೆ ತಕೊಂಡ್ರೆ ಏನಾಯ್ತು, ಇದು ಮೈನಸ್ ಇದು ಪ್ಲಸ್ ಆಗುತ್ತಾ, ಪ್ಲಸ್ ಇದು ಮೈನಸ್ ಆಗುತ್ತಲ್ಲ. ಸೊ ಅವಾಗ ಏನಾಗುತ್ತೆ ಇದು ಮೈನಸ್ tan 3 θ. ಸೊ ಮೈನಸ್ tan 3 θ ಇಂಟು ಬ್ರಾಕೆಟ್ ಆಫ್ 1 ಮೈನಸ್ tan θ ಇಂಟು tan 2 θ. ಇದು ಇಂಪಾರ್ಟೆಂಟ್, ತಿಳಿತಾ? ಸೊ ರಿಮೈನಿಂಗ್ ಏನಪ್ಪಾ ಇಲ್ಲಿ tan θ ಪ್ಲಸ್ tan 2 θ. ಸೊ ದಿಸ್ ಟರ್ಮ್ ಇಸ್ ಟ್ರಾನ್ಸ್ಫರ್ ಟು LHS ಸೈಡ್. ಅವಾಗ tan θ ಪ್ಲಸ್ tan 2 θ ಹೋಲ್ ಡಿವೈಡೆಡ್ ಬೈ 1 minus tan θ into tan 2 θ. So again tan of a plus b. So remaining equal to ಈ ಕಡೆ ಏನು ಉಳಿತು minus tan 3 θ. So this whole term can be written as tan of θ plus 2 θ equal to minus tan 3 θ. ಹಾಗಾದ್ರೆ tan of θ plus 2 θ ಅಂದ್ರೆ ಏನ್ರಿ? tan 3 θ equal to minus tan 3 θ. So ಈ minus tan 3 θ ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ tan 3 θ ಆಯ್ತು. ಸೊ tan 3 θ ಪ್ಲಸ್ tan 3 θ ಅಂದ್ರೆ ಏನ್ರಿ? 2 ಟೈಮ್ಸ್ ಆಫ್ tan 3 θ ಈಕ್ವಲ್ ಟು 0. ಸೊ ಈ 2 ಈ ಕಡೆ ಒಯ್ದ್ಬಿಡು, 0 ಬೈ 2 ಅಂದ್ರ 0 ಅಂದ್ರ, ಸೊ ದೇರ್ ಫೋರ್ tan 3 θ ಈಕ್ವಲ್ ಟು 0. ಹಾಗಾದ್ರೆ ವಾಟ್ ಇಸ್ ದ ಸೊಲ್ಯೂಷನ್? ಹಾಗಾದ್ರೆ ದೇರ್ ಫೋರ್ ದ ಸೊಲ್ಯೂಷನ್ಸ್ ಆರ್ 3 θ ಈಕ್ವಲ್ ಟು n pi. ಸೊ θ ಈಕ್ವಲ್ ಟು n pi by 3. So this is the also important 5 marks problem. ಏನು ಇಲ್ಲಿ 5 ಮಾರ್ಕ್ಸ್ 4 ಸ್ಟೆಪ್ ಅದಾವ ಅಷ್ಟೇ. ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ tan of a plus b? ಸೊ ಇಲ್ಲಿ ನಿನಗೆ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್. ಟೇಕ್ ದ ಮೈನಸ್ ಕಾಮನ್ ಬಿಕಾಸ್ ಆಫ್ ದ ಫಾರ್ಮುಲಾ ಫಾರ್ tan a plus tan b divided by 1 minus tan a into tan b. 3 ಹಲೋ ಎಸ್ ಆರ್ ನೋ? ಹಾ ಬರ್ಕೊಡ್ರಪ್ಪ. ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ. ಬರ್ಕೋ ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ ಆಫ್ ದ ಟ್ರಿಗ್ನೋಮೆಟ್ರಿ ಚಾಪ್ಟರ್. ಲಾಸ್ಟ್ ಪ್ರಾಬ್ಲಮ್ ಕರೆಕ್ಟಾಗಿ ನೋಡ್ಕೊಂಬಿಡು. ಸಾಲ್ವ್ ದ ಫಾಲೋಯಿಂಗ್ ಇಕ್ವೇಷನ್ಸ್. ಫಸ್ಟ್ ಒನ್, last problem. 4 into sin x plus into sin 2x into sin 4x, so equal to sin 3x. 4 into sin x sin 2x into sin 4x is equal to sin 3x. So correct ಆಗಿ ನೋಡ್ರಿ, this is important. Last problem ಸ್ವಲ್ಪ ಇಂಪಾರ್ಟೆಂಟ್ ಐತಿ, ಕರೆಕ್ಟ್ ಆಗಿ ನೋಡ್ಕೋ.
ಒಂದು ಫಾರ್ಮುಲಾ ಐತಿ. ವಾಟ್ ಇಸ್ ದ ಫಾರ್ಮುಲಾ? sin a ಇಂಟು sin b ಅಂತ ಒಂದು ಫಾರ್ಮುಲಾ ಐತಿ ನಿನಗೆ, ಹೌದಾ? sin a ಇಂಟು sin b ಅಂದ್ರೆ ಏನ್ರಿ? ವಾಟ್ ಇಸ್ ದ ಫಾರ್ಮುಲಾ ಫಾರ್ sin a ಇಂಟು sin b? 1/2 ಇಂಟು ರೂಟ್ ಆಫ್ ಕಾಸ್ ಆಫ್ a ಪ್ಲಸ್ b, ಸಾರಿ ಮೈನಸ್ 1/2 ಇಂಟು ರೂಟ್ ಆಫ್ ಕಾಸ್ ಆಫ್ a ಪ್ಲಸ್ b ಮೈನಸ್ ಕಾಸ್ ಆಫ್ a ಮೈನಸ್ b. ಸೊ ಇಲ್ಲಿನ ಇದನ್ನ ಪ್ರಾಬ್ಲಮ್ ಮಾಡಿದಾಗ ನಿನಗೆ ಏನು ಬರುತ್ತೆ? ಇನ್ ಟರ್ಮ್ಸ್ ಆಫ್ ಕಾಸ್ ಬರುತ್ತೆ, ಅರ್ಥ ಮಾಡ್ಕೋ. ಇಲ್ಲಿ sin a ಇಂಟು sin b ಅಪ್ಲೈ ಮಾಡಿದಾಗ ಏನು ಬರುತ್ತೆ ನಿನಗೆ? ಇನ್ ಟರ್ಮ್ಸ್ ಆಫ್ ಕಾಸ್ ಬರುತ್ತೆ. ಬಟ್ ಇಲ್ಲಿ ಕಾಸ್ ಫಂಕ್ಷನೇ ಇಲ್ಲ. ಕಾಸ್ ಫಂಕ್ಷನ್ ಇಲ್ಲ ಅಂದ್ರೆ ನೀನ್ ಏನ್ ಮಾಡ್ಕೋಬೇಕು? ಇದನ್ನ ಸೈನ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಸೈನ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡಬೇಕು ಕರೆಕ್ಟ್ ಆಗಿ ನೋಡ್ರಿ. ದಿಸ್ ಫಂಕ್ಷನ್ ಕ್ಯಾನ್ ಬಿ ರಿಟನ್ ಆಸ್ 4 sin x. ಸೊ ಇದನ್ನ ನಾನು ಹಿಂಗ್ ಬರೀತೀನಿ, sin 4x ಇಂಟು sin 2x ಈಸ್ ಈಕ್ವಲ್ ಟು sin 3x. ತಿಳಿಲಿಲ್ಲ ಬೈಪಟ್ ಮಾಡ್ಬಿಡಿ, ಪ್ರಾಬ್ಲಮ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಟರ್ಮ್ ನಾನು ಹಿಂಗ್ ಬರ್ಕೋಬಹುದಾ? 4 ಇಂಟು sin x ಅಗೇನ್ sin ಆಫ್ 3x ಪ್ಲಸ್ x. ಸೊ sin ಆಫ್ x 3x ಮೈನಸ್ x. ಅರ್ಥ ಆಯ್ತು ನಾನು ಹೇಳ್ತಿದ್ದ? sin ಆಫ್ 3x ಪ್ಲಸ್ x, ಸೊ sin ಆಫ್ 3x ಮೈನಸ್ x. ಒಂದು ಫಾರ್ಮುಲಾ ಬರ್ಸಿ ನಿಮ್ಗೆ ಆಲ್ರೆಡಿ. ವಾಟ್ ಇಸ್ ದ ಫಾರ್ಮುಲಾ? sin ಆಫ್ a ಪ್ಲಸ್ b ಇಂಟು sin ಆಫ್ a ಮೈನಸ್ b. ವಾಟ್ ಇಸ್ ದ ಫಾರ್ಮುಲಾ ಫಾರ್ sin ಆಫ್ a ಪ್ಲಸ್ b ಇಂಟು sin ಆಫ್ a ಮೈನಸ್ b? ಹಿಂದಾಗ ನೋಡ್ರಿ, sin ಆಫ್ a ಪ್ಲಸ್ b ಇಂಟು sin ಆಫ್ a ಮೈನಸ್ b ಅಂದ್ರೆ ಏನು? sin ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ b ಅಂತ ಒಂದು ಫಾರ್ಮುಲಾ ಐತಿ, ತೆಗೆದು ನೋಡ್ರಿ. ಕಂಪೌಂಡ್ ಆಂಗಲ್ ಒಳಗೆ ಲಾಸ್ಟ್ ಪ್ರಾಬ್ಲಮ್ ಮಾಡಿಸಿ ನೋಡ್ರಿ, ನೀಟಾಗಿ ನೋಡಬೇಕು. sin ಆಫ್ a ಪ್ಲಸ್ ಬಿ ಇಂಟು sin ಆಫ್ a ಮೈನಸ್ ಬಿ ಅಂದ್ರೆ ಏನು? sin ಸ್ಕ್ವೇರ್ a ಮೈನಸ್ sin ಸ್ಕ್ವೇರ್ ಬಿ. ಆ ಫಾರ್ಮುಲಾ ಅಪ್ಲೈ ಮಾಡಬೇಕಿಲ್ಲ. ಸೊ ಏನಾಗುತ್ತೆ ಇದು? sin 3x. ಸೊ ಅವಾಗ ಏನಾಯ್ತು? 4 sin x ಹೊರಗೆ ಇಟ್ಕೋ. ರಿಮೈನಿಂಗ್ sin ಆಫ್ a ಪ್ಲಸ್ ಬಿ ಇಂಟು sin ಆಫ್ a ಮೈನಸ್ ಬಿ ಅಂದ್ರೆ sin ಸ್ಕ್ವೇರ್ a ಅಂದ್ರೆ ಏನ್ರಿ? ಇಲ್ಲಿ 3x ಮೈನಸ್ sin ಸ್ಕ್ವೇರ್ b ಅಂದ್ರೆ x. ತಿಳಿತಾ? sin ಸ್ಕ್ವೇರ್ 3x ಮೈನಸ್ sin ಸ್ಕ್ವೇರ್ x ಅಂದ್ರೆ ಏನು? sin ಆಫ್ 3x ಇಂಟು sin ಆಫ್ 3x ಮೈನಸ್ x ಈಕ್ವಲ್ ಟು sin 3x. therefore next apply the formula for 4 sin x into multiply of both term. ಎರಡು ಕಡೆನೂ 4 sin x ಮಲ್ಟಿಪ್ಲೈ ಮಾಡ್ರಿ, ಏನಾಯ್ತು? 4 sin x ಇಂಟು sin ಸ್ಕ್ವೇರ್ 3x ಅಗೇನ್ ಮೈನಸ್ 4 sin x ಇಂಟು sin ಸ್ಕ್ವೇರ್ x ಅಂದ್ರೆ 4 sin ಕ್ಯೂಬ್ x equal to what is the formula for sin 3x? sin 3x ಅಂದ್ರೆ ಏನ್ರಿ? 3 sin x minus 4 sin cube x. ಕರೆಕ್ಟ್ ಆಗಿ ನೋಡ್ರಿ, minus 4 sin cube x minus 4 sin cube x get cancel. both term having the same sign, then LHS equal to RHS should be cancelled. So remaining ಏನು ಉಳಿತು? 4 sin x into sin square 3x. ಈ ಟರ್ಮ್ ಈ ಕಡೆ ಬಂದ್ರೆ minus 3 sin x equal to 0. Yes or no? ಸೊ ಇದನ್ನ ಈ ಕಡೆ ತಗೊಂಡ್ಬಂದ್ಬಿಡು, ಏನಾಯ್ತು? minus 3 sin x equal to 0. ಹಾಗಾದ್ರೆ what is the common term? sin x ಹೊರಗೆ ತಗೊಂಡ್ಬಿಡಪ್ಪ. sin x ಹೊರಗೆ ತೆಗಿ, ಏನು ಉಳಿತು? 4 sin ಸ್ಕ್ವೇರ್ 3x minus 3 equal to 0 ಉಳಿತಲ್ಲ. ಕರೆಕ್ಟ್ ಆಗಿ ನೋಡಿ, ಇವೆರಡು ಟರ್ಮ್ sin x ಹೊರಗೆ ತಗೋ. ರಿಮೈನಿಂಗ್ 4 sin ಸ್ಕ್ವೇರ್ 3x minus sin x equal to 0 ಅಂದ್ರೆ minus 3 equal to 0. So I repeat again, this problem is very important. 4 sin x into sin 2x into sin 4x equal to sin 3x. So first of all 4 sin x ಹೊರಗೆ ಇಟ್ಕೋ, and this term can be written as sin 4x into sin 2x, and sin 4x sin 2x ಹೆಂಗೆ ಬರೀತೀನಿ ನಾನು? sin of 3x plus x sin of 3x minus x. Because of you know the formula, sin of a plus b into sin of a minus b is equal to sin square a minus sin square b. Again apply the formula for sin a plus b into sin of a minus b, sin square a minus sin square b. Again ಆಯ್ತು sin square 3x minus sin square x equal to what is the formula for sin 3x? 3 sin x minus 4 sin cube x. Multiply as the 4 sin x of these two terms. This is the term minus 4 sin cube x minus 4 sin cube x get cancelled. Remaining 4 sin x into sin cube x minus 3 sin x equal to 0. So therefore sin x is common. Remaining 4 sin cube x as the 4 sin square of 3x minus 3 equal to 0. How many terms is there? How many functions is there? ಒಂದು sin x equal to 0, ಇನ್ನೊಂದು ಯಾವ್ದ್ರಿ? 4 sin square x, sorry 4 sin square 3x minus 3 equal to 0. ತಿಳಿತಾ ಇದೆ? Yes or no? Okay. ಹಾಗಾದ್ರೆ if sin x equal to 0 ಆದಾಗ x equal to ಏನು? n ಪೈ ಮುಗೀತು. ಒಂದನೇ ಸೊಲ್ಯೂಷನ್ ಕಂಡು ಹಿಡಿದ್ರಿ. ಎರಡನೇ ಸೊಲ್ಯೂಷನ್ ನೋಡಾಗಾದ್ರ ದಿಸ್ ಇಸ್ ದ ಇಂಪಾರ್ಟೆಂಟ್. ಹಾಗಾದ್ರೆ 4 sin ಸ್ಕ್ವೇರ್ 3x equal to 3, ಆ ಮೈನಸ್ 3 ಆ ಕಡೆ ಪ್ಲಸ್ 3 ಆಯ್ತು. ಹಾಗಾದ್ರೆ sin ಸ್ಕ್ವೇರ್ 3x is equal to 3/4. what is the formula? The solution, what is the general solution? If sin square x is equal to sin square alpha, sin square x equal to sin square alpha. ಹಾಗಾದ್ರೆ ನೋಡ್ರಿ, ಇದು ಹಿಂಗ್ ಬರಿಬಹುದು ನಾನು, sin square 3x equal to square root of 3 divided by 2 whole square. both are same.
3/4 ನಾನು ಏನು ಮಾಡಬೇಕು sin ಸ್ಕ್ವೇರ್ ಅಲ್ಫಾ ಫಾರ್ಮ್ ಬರೀಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 3/2 ಹೋಲ್ ಸ್ಕ್ವೇರ್ ಸೊ sin ಸ್ಕ್ವೇರ್ 3x what do you mean by root 3/2 sin ಸ್ಕ್ವೇರ್ π/3 ಅರ್ಥ ಆಯ್ತಿದ sin π/3 ಅಂದ್ರೆ root 3/2 so whole square sin square π/3 so sin square x is equal to sin square alpha sin square x equal to sin square alpha ಆದಾಗ what do you mean by x equal to you know n pi plus or minus alpha so next x equal to take the LCM 3n pi plus or minus pi whole divided by 3 it is the 3x so 3n pi plus or minus pi divided by 3 finally therefore ಇಲ್ಲಿ ಬರೀತೀನಿ ನೋಡ್ರಿ x is equal to 3n pi plus or minus pi whole divided by 9 it is the solution of second equation ತಿಳಿದ ಪ್ರಾಬ್ಲಮ್ ಕರೆಕ್ಟ್ ಆಗಿ ಬರ್ಕೊಳ್ರಿ ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಾರ ಡೌಟ್ ಐತಿ ಹಾ ಎನಿ ಡೌಟ್ ಸ್ವಲ್ಪ ಮ್ಯೂಟ್ ತೆಗೆದ್ಬಿಡ್ರಿ ಎಲ್ಲರೂ ಮುಗೀತು ಮ್ಯೂಟ್ ತೆಗೆದ್ಬಿಡ್ರಿ ಎಷ್ಟು ಜನ ಇದ್ರಿ ಎಲ್ಲರೂ ಮ್ಯೂಟ್ ತೆಗೆದ್ಬಿಟ್ರಪ್ಪ ಥ್ಯಾಂಕ್ ಯು ನೀವು ವೇಟ್ ಮಾಡ್ರಿ ಥ್ಯಾಂಕ್ ಯು ವಿ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಇಟ್ಸ್ ಕಂಪ್ಲೀಟೆಡ್ ದ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ ಇಲ್ಲಿ ಟ್ರಿಗ್ನೋಮೆಟ್ರಿ ಟಾಪಿಕ್ ಮುಗೀತು ಸೊ ನೆಕ್ಸ್ಟ್ ವಿ ಸ್ಟಾರ್ಟ್ ನೋಡೋಣ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಥ್ಯಾಂಕ್ ಯು